ನಾನು ನೀನಾಗಿ ನೀನು ನಾನಾಗಿ ನನ್ನ ನಿನ್ನೊಳಗೆ ಇರುವ ಉಸಿರೊಳಗೆ ಅಣುವು ತಾನಾಗಿ ಧನವು ತಾಯಾಗಿ ಭೂಮಿ ಮಣ್ಣಿಗೆ ಬಿಸಿಲು ಬೆಳಕೊಳಗೆ ಆಸೆ ಹೆಚ್ಚಾಗಿ ಸ್ನೇಹ ನುಚ್ಚಾಗಿ ಭಕ್ತಿ ಬಾಯಿಗೆ ಯುಕ್ತಿ ಏನೊಳಗೆ ಸತ್ಯ ಸಾವಾಗಿ ಕ್ರಾಂತಿ ಮಾಯಾಗಿ ಸುಳ್ಳು ಕೊಳ್ಳಿಗೆ ಸುಟ್ಟು ಸೂಕೊಳಗೆ ಸತ್ಯ ಮರೆಯಾಗಿ ಧರ್ಮವರಿಯಾಗಿ ಭೀತಿಯ ಬೆಳಕಿಗೆ ಬುದ್ಧಿ ಹೊತ್ತವರಿಗೆ ನಾನು ನಿನ್ನೊಳಗೆ ನೀನು ನನ್ನೊಳಗೆ ಸೇರಿ ಹುಡುಕೊಳಗೆ ಸತ್ಯ ಶಾಂತಿ ಈ ಗೆಳೆಗೆ. मुनिजनवन्दित तव चरणं मुनिजनवन्दित तव चरणं करिमुखवरदा कामितफलदा करिमुखवरदा कामितफलदा श्रीगजवदना तव चरणं श्रीगजवदन. ಮಾಲಾರ್ಪಣೆಯನ್ನ ಮಾಡುವುದರ ಮುಖಾಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಸ್ವಾಗತ ಮತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಪೂಜ್ಯರು ಗ್ರಾಮಸ್ಥರ ಆತಿಥ್ಯವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಒಂದು ರೀತಿಯಿಂದ ನಮಗೆ ಉತ್ತಮ ರೀತಿಯಿಂದ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡತಕ್ಕಂಥ ಶ್ರೀ ಮಹಾಲಿಂಗಯ್ಯ ತಾತನವರಿಗೆ ಪುರುಷರು ಆಂಜನೇಯ ಮಕ್ಕಳಿಲ್ಲ, ಅವನು ಗುಡಿಗೆ ಹೋಗ್ಬೇಡ್ರಿ, ಮಕ್ಕಳಾಗೋದಿಲ್ಲ. ಗಣೇಶಗಳಿಗೆ ಕೈ ಮುಗಿಬೇಡ್ರಿ, ಅವನ ಮೊದಲ ಬ್ರಹ್ಮಚಾರಿ, ಅವನು ಮಕ್ಕಳ ಕೊಡೋದಿಲ್ಲ ಅಂದ್ರೆ ನಮ್ಮ ಏನೋ ನಾವು ಮಾತಾಡ್ಲಿ ದೊಡ್ಡವರಾಗಿ, ಆ ಹಿಂದಿದ್ದು ನಮ್ಮ ದೇವತೆಗಳದಾರಲ್ಲ ಅವ್ರಿಗೆ ಕಳಂಕ ತರುವಂತ ಮಾತನ್ನ ಯಾವ ಶರಣರು ಮಾತಾಡಬಾರ್ದು. ನನ್ನ ಅಭಿಪ್ರಾಯ ಏನಂದ್ರೆ, ಆ ಕಳಂಕ ತರೋ ಮಾತು ಬಂದ್ರೆ ಅವರು ಶರಣರೇ ಅಲ್ಲ, ಸನ್ಯಾಸಿಗಳು ಅಲ್ಲ, ಸಾಧುಗಳು ಅಲ್ಲ, ನಮ್ಮ ಹಿಂದೂಗಳು ಅಲ್ಲ. ಮೊದಲು ದೇವರು, ಆಮೇಲೆ ನಾವು. ಇದೊಂದು ನಮ್ಮ ಆಸೆ ಇದೆ, ಹೇಳಕ್ ಬಯಸ್ತೀನಿ.
ಹೊಸಪೇಟೆ ತಾಲೂಕು ನಲ್ಲಾಪುರ ಗ್ರಾಮ. ಈ ನಲ್ಲಾಪುರ ಗ್ರಾಮದಲ್ಲಿ ಪವಾಡ ಪುರುಷರಾದಂಥ ಹೂವಣ ತಾತನವರು ನೆಲೆಸಿದಂಥ ಊರಂತೇಳಿ ಅವು ಎಷ್ಟೆಷ್ಟೋ ಪವಾಡಗಳು ನಡೆದಿದ್ದಾವೆ ಅಂತೇಳಿ ನಮಗೆ ತಿಳಿದು ಬಂದಾಗ ನಾವಿಲ್ಲೇ ಅಚಾನಕ್ ಬಂದ್ವಿ. ಆ ಅಚಾನಕ್ ಬಂದಾಗ ಆತ ನಮಗೇನು ಮನಸ್ಕೊಂಡೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇವತ್ತಿಗೂ ನಾವು ಭಕ್ತರಾಗಿ ನಡ್ಕೊತಾ ಇದ್ದೀವಿ. ಆ ನಡೆನ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನೋದು ನಮ್ಮೊಂದು ಅಭಿಪ್ರಾಯ, ಒಟ್ಟ ಅಭಿಪ್ರಾಯ ಇದೆ. ಆ ಹೂವಣ ತಾತ ಆಗಲಿ ನಮ್ಮ ಗ್ರಾಮಸ್ಥರಾಗಲಿ ಸಂಪೂರ್ಣ ನಮಗೆ ಸಹಕಾರ ಕೊಡ್ಬೇಕಂತೇಳಿ ಸದ್ಗುರು ಹೂವಣ ತಾತನವರ ಆಶೀರ್ವಾದದಿಂದ ಮುಂದಿನ ಕೆಲವು ಕಾರ್ಯಕ್ರಮ ಅಂತಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಸಿದ್ಧಗಂಗಾ ಮಠ ಇದೆಲ್ಲ, ಆ ಸಿದ್ಧಗಂಗಾ ಮಠದ ಟೈಪೇ ಕೆಲವು ಹುಡುಗರನ್ನ ಇಲ್ಲೇ ಇದ್ದುಕೊಂಡು ಇಲ್ಲೇ ಉಳಿಸಿಕೊಂಡು ವಿದ್ಯೆ ಬುದ್ಧಿ ಅಥವಾ ಸಂಸ್ಕೃತಿನ ಎಲ್ಲಾ ಕಲಿಸ್ಬೇಕನ್ನೋ ಉದ್ದೇಶ ನನ್ನಲ್ಲಿದೆ. ಆ ದೃಶ್ಯದಿಂದ ನಮ್ಮ ಗ್ರಾಮಸ್ಥರೆಲ್ಲ ಏನು ನಲ್ಲಾಪುರದ ಗ್ರಾಮಸ್ಥರೆಲ್ಲ ಎಲ್ಲರೂ ಒಗ್ಗೂಡಬೇಕು. ಎಲ್ಲ ಒಗ್ಗೂಡಿದಾಗ ನಾವು ಯಶಸ್ವಿ ಆಗ್ತೀವಿ ಅನ್ನೋದೇ ನಮ್ಮ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ಹೂವಣ ತಾತ ಆಶೀರ್ವಾದ ಪಡ್ಕೊಂಡು ನಾವು ಮುಂದುವರಿಸ್ಬೇಕಂತ. ಇವತ್ತಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ರೆ, ಶಾಂಭವಿ ಆದಿಶಕ್ತಿಯ ಆ ಪರಮ ಭಕ್ತನಾಗಿರ್ತಕ್ಕಂತಹ, ಪವಾಡ ಪುರುಷನೂ ಆಗಿರ್ತಕ್ಕಂತಹ, ಪರಮ ಪೂಜ್ಯರೂ ಆಗಿರ್ತಕ್ಕಂತಹ ಆ ಹೂವಣ್ಣ ತಾತನವರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿದ್ರು. ನಾವು ಬಂದಿದ್ವಿ ಇಲ್ಲಿ ಉಪನ್ಯಾಸ ಕೊಡಬೇಕು ಅಂತೇಳಿ. ಉಪನ್ಯಾಸವನ್ನು ಕೊಡ್ತೀವಿ. ನಾವು ಜಗಳೂರು ತಾಲೂಕು ಹುಚ್ಚವನಹಳ್ಳಿ, ದಾವಣಗೆರೆ ಜಿಲ್ಲೆ, ಅಲ್ಲಿಂದ ಬಂದಿದ್ವಿ. ನಮ್ಮ ಹೆಸರು SK ಬಸವರಾಜಪ್ಪ ಅಂತೇಳಿ. ಉಪನ್ಯಾಸಗಳಿಗೆ ನಾವು ಕೊಡ್ತೀವಿ ಅವರು. ಆದರೆ ನಾವೆಲ್ಲ ವೈಜ್ಞಾನಿಕವಾಗಿ ಮಾತಾಡ್ತೀವಿ. ಯಾವುದೇ ಕಂದಾಚಾರ, ಮೌಢ್ಯತೆ, ಮೂಢನಂಬಿಕೆಗಳಿಗೆ ಆಸ್ಪದ ಇಲ್ಲ ನಮ್ಮಲ್ಲಿ ಜಾಸ್ತಿ. ಎಲ್ಲ ಪರಮಸತ್ಯ ಏನಿದೆಯೋ ಅದನ್ನ ಮಾತ್ರ ನಾವು ತಿಳಿಸ್ತೀವಿ. ಏನಂದ್ರೆ ಮಾನವೀಯ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಏನು ಮಾನವೀಯ ಮೌಲ್ಯಗಳಂದ್ರೆ ಏನು? ಸಚ್ಚಾರಿತ್ರತನ, ಸನ್ಮಾರ್ಗ, ಕರುಣೆ, ಪ್ರೀತಿ, ದಯೆ, ಮಾತೃವಾತ್ಸಲ್ಯ, ಹೃದಯವಂತಿಕೆ, ಪ್ರಾಮಾಣಿಕತನ, ಜವಾಬ್ದಾರಿಕೆ, ನಿಷ್ಠೆ, ನಿಯತ್ತು, ಸತ್ಯ, ಧರ್ಮ, ನ್ಯಾಯ ನೀತಿಗಳನ್ನ ಪ್ರತಿಯೊಬ್ಬರೂ ಕೂಡ ಭಕ್ತನಾಗಿರ್ತಕ್ಕಂಥವ್ನು ಅವನು ಪರಿಪಾಲನೆ ಮಾಡಿದಾಗ ಮಾತ್ರ ಅವನು ನಿಜವಾದ ಭಕ್ತ ಅಂತ. ಈ ಬಗ್ಗೆನೇ ನಾವೆಲ್ಲರಿಗೂ ತಿಳುವಳಿಕೆಯನ್ನು ಹೇಳ್ತಾ ಇರ್ತೀವಿ. ಜಾಸ್ತಿ ಮೌಢ್ಯತೆಗಳನ್ನ, ಕುರುಡು ನಂಬಿಕೆಯನ್ನ, ಕುರುಡು ಭಕ್ತಿಗಳನ್ನ ಅನುಸರಿಸಬಾರದು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶಗಳು. ಹಾಗಾಗಿ ಆ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ, ತಿಳುವಳಿಕೆಯನ್ನು ಕೊಡ್ತೀವಿ. ಮತ್ತೆ ಅದರಂತೆ ನುಡಿದಂತೆ ನಡಿಬೇಕಾದ್ರು. ಮತ್ತೆ ಆಮೇಲೆ ಆಚಾರ, ತಮ್ಮ ಏನು ವಿಚಾರಗಳಿರ್ತಾವಲ್ಲ ಅವುಗಳನ್ನ ಆಚಾರದಲ್ಲಿ ತರಬೇಕಾದ್ರು. ಅಂದ್ರೆ ಕ್ರಿಯೆ ನಮಗೆ ಭಾರಿ ಮುಖ್ಯ. ಕ್ರಿಯೆಯಲ್ಲಿ ಬರಬೇಕು, ಎಲ್ಲವೂ ಕೂಡ ಕ್ರಿಯೆಯಲ್ಲಿ ಮೂಡಿಬರ್ಬೇಕು. ಅದು ನಮ್ಮ ಉದ್ದೇಶ. ಇಂದಿನ ದಿವಸ ಪವಾಡ ಪುರುಷರು ಹೂವಣ್ಣ ತಾತನವರ ಸನ್ನಿಧಿಯಲ್ಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಸಿಗ್ತಾ ಇರೋದೇ ನಮ್ಮ ಭಾಗ್ಯ ಅಂತ ಅನ್ಕೊಂಡಿದ್ದೀವಿ. ನಮ್ಮನ್ನ ಊರ ಹಿರಿಯರು, ಸ್ವಾಮಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಕರೆಸಿದ್ದು ನಮ್ಮ ಭಾಗ್ಯ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಾಲಯ ಅಮಾವಾಸ್ಯೆಯ ದಿವಸ ಪಿತೃಪಕ್ಷ ಅಂತ ಕರೀತಾರೆ. ಈ ಪಿತೃಪಕ್ಷದ ದಿವಸ ನಾವು ನಮ್ಮ ಹಿರಿಯರನ್ನ ನಮಿಸಿ ಹಿರಿಯರಿಗೆ ಗೌರವ ಕೊಡುವಂತಹ ಒಂದು ಮಹಾ ಪವಿತ್ರವಾದಂತಹ ದಿನ. ಇಂತಹ ಪವಿತ್ರವಾದಂತಹ ದಿನದಲ್ಲಿ ನಾವು ಈ ಪವಾಡ ಪುರುಷರ ಸನ್ನಿಧಿಗೆ ಬಂದಿದ್ದೆ ನಮ್ಮ ಅತಿ ದೊಡ್ಡ ಭಾಗ್ಯ ಅಂತ ಅನ್ಕೊಂಡಿದ್ವಿ. ಜೇವರ್ಗಿ ತಾಲೂಕು ಜಿಲ್ಲಾ ಗುಲ್ಬರ್ಗ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಾಖಾದವರು ನಾವು ಇಲ್ಲಿ ಹೂವಣ್ಣ ತಾತನ ಮಠಕ್ಕೆ ನಮ್ಮ ಬಬಲಾದಪ್ಪ ಅವರು ಇಲ್ಲಿ ಸ್ಥಾನವಾಗಿ ಉಳ್ಕೊಂಡಾರ ಅಂತೇಳಿ ಇಲ್ಲಿ ಅವರು ನಮಗ ಬರೆ ಹೇಳಿ ಇಲ್ಲಿಗೆ ಕರ್ಸ್ಕೊಂಡ್ರು. ನಮ್ಮ ಬಬಲಾದಿ ಶಾಖಾ ಪೀಠ ನಮ್ಮ ಮಹಾಲಿಂಗಪ್ಪ ಸ್ವಾಮಿಗಳು ನಮಗೆ ಇಲ್ಲಿಗೆ ಬರ ಮಾಡ್ಕೊಂಡಿದ್ದಕ್ಕೆ ನಾವು ಇಲ್ಲಿ ಬಂದಿರೋದಕ್ಕೆ ನಮಗೂ ಬಹು ಖುಷಿಯಾಗಿದೆ. ನಾವು ಸಿದ್ಧಾರೂಢ ಮಠದಿಂದ ಸೀದಾ ಇಲ್ಲಿಗೆ ಬಂದಿದ್ದೀವಿ. ಈಗ ಇದೇ ಥರನೇ ಕಾರ್ಯಕ್ರಮ ಸದಾಕಾಲ ನಡೀಲತ್ತೇವೆ. ನಾವು ಸಾಕ್ಷಾತ್ ಸದ್ಗುರು ರೇವಣಸಿದ್ದೇಶ್ವರನ ಸದಾಕಾಲ